ಎಸ್ ನಿಮ್ಗೆ ಗೊತ್ತೇ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ 9ವರೆಗೆ ವಧು ಸೀರಿಯಲ್ ಬರ್ತಾ ಇದೆ. ಎಲ್ಲರೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂತಹ ಸೀರಿಯಲ್ ಇದಂತ ಹೇಳ್ಬೋದು. ನನ್ನ ಜೊತೆ ಈ ಸೀರಿಯಲ್ನಲ್ಲಿ ಸಾರ್ಥಕ್ ಅನ್ನೋ ಪಾತ್ರ ಮಾಡಿರುವಂತಹ ಅಭಿಷೇಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಿಮ್ಮನ್ನ ಅಭಿಷೇಕ್ ಅಂತ ಕರೀಲ, ಸಾರ್ಥಕ್ ಅಂತ ಕರೀಲ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಸೊ ನಾನು ನಿಮ್ಮನ್ನ ಸಾರ್ಥಕ್ ಅಂತಾನೆ ಮಾತಾಡಿಸ್ತಾ ಹೋಗ್ತೀನಿ. ವಧು ಸೀರಿಯಲ್ ಏನಿದೆ ಅದರ ಪ್ರೋಮೋ ರಿಲೀಸ್ ಆದ ಬಳಿಕ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ನೀವು ಕೂಡ ಆ ಸೀರಿಯಲ್ನಲ್ಲಿ ಇದೀನಿ ಅನ್ನೋ ಒಂದು ಖುಷಿಯನ್ನು ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ. ಆ, ಇದು ಆ್ಯಕ್ಚುಲಿ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಪ್ರೊಡ್ಯೂಸರ್ ವಿದ್ಯಾ ಮ್ಯಾಮ್, ದಿಲೀಪ್ ಸರ್ ಅವರು ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಿರೋರು. ಪಾರು, ಬ್ರಹ್ಮಗಂಟು, ಆಮೇಲೆ ಹಿಟ್ಲರ್ ಕಲ್ಯಾಣ. ಆಮೇಲೆ ನಮ್ಮ ಡೈರೆಕ್ಟರ್ ಸುಭಾಷ್ ಸರ್ ಅಂತ, ಅವರು ಅಷ್ಟೇ ಸೂಪರ್ ಹಿಟ್ ಸೀರಿಯಲ್ಸ್ ಮಾಡಿದ್ದಾರೆ. ಗೀತಾ, ಕೆಂಡಸಂಪಿಗೆ. ಆಮೇಲೆ ನಮ್ಮ ರೈಟರ್ ಪರಮ್ ಸರ್, ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅವರೆಲ್ಲರೂ ಕೂಡಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸೀರಿಯಲ್ಗೆ ನಾನು ಹೀರೋ. ನನ್ನ ಲಕ್ ಅನ್ಸುತ್ತೆ. ಐ ಆಮ್ ವೆರಿ ಫಾರ್ಚುನೇಟ್ ಅವ್ರು ನನ್ನ ಚೂಸ್ ಮಾಡಿದ್ದಕ್ಕೆ. ಬಿಕಾಸ್ ಅವ್ರು ಅಷ್ಟು ಸ್ಟ್ರಾಂಗ್ ಇದೆ. ನಮ್ಮ ಬ್ಯಾಕ್ ಬೋನ್, ನಾವು ಬರೀ ಫೇಸ್ ಅಷ್ಟೇ, ನಮ್ಮ ಬ್ಯಾಕ್ ಬೋನ್ ತುಂಬ ಸ್ಟ್ರಾಂಗ್ ಇದೆ ಸೀರಿಯಲ್ದು. ಆಮೇಲೆ ದೇ ನೋ ಎವ್ರಿಥಿಂಗ್. ನಮ್ಗಷ್ಟು ಫ್ರೀಡಮ್ ಇದೆ ಆ್ಯಕ್ಟ್ ಮಾಡೋದಕ್ಕೆ. ಆಮೇಲೆ ಕರೆಕ್ಷನ್ಸು ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಆಮೇಲೆ ಎಲ್ಲ ಇನ್ಪುಟ್ ಕೊಡಬೇಕಾ, ಏನು ಮಾಡಬೇಕು ಎಲ್ಲ ಇಟ್ಸ್ ಆಲ್ ಸಾರ್ಟೆಡ್. ನನಗೊಂಥರ ಒಂದು ಮಗು ಥರ ಟ್ರೀಟ್ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಸೂಪರ್ ಸ್ಟ್ರಾಂಗ್. ಸೊ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರ ಹೇಗಿರುತ್ತೆ, ಯಾವ ರೀತಿಯ ಪಾತ್ರವನ್ನ ಮಾಡಿ ಜನರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ ಅಂತ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ರೈಟ್, ಓಕೆ. ಇಲ್ಲಿವರೆಗೂ ನಾನು ಸೀರಿಯಲ್ಗಳಲ್ಲೆಲ್ಲ ನೆಗೆಟಿವ್ ರೋಲೇ ಜಾಸ್ತಿ ಮಾಡಿರೋದು. ಫಸ್ಟ್ ಟೈಮ್ ಪಾಸಿಟಿವ್ ರೋಲ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ರೋಲ್ಕಿನ್ನ ನೀವು ಲಕ್ಷಣಾಲ್ ಮೌರ್ಯ ನೋಡಿರ್ತೀರ. ಅದು ತುಂಬ ಅಬ್ಬರವಾಗಿ ತಾಯಿಯಂದೆ ಪ್ರೀತಿ, ಇದರಲ್ಲೂ ತಾಯಿಯಂದೆ ತುಂಬ ಪ್ರೀತಿ ಇದೆ. ಬಟ್ ಇದೊಂದು ಸ್ವಲ್ಪ ಸಟಲ್ ಆಗಿ ಸಾಫ್ಟ್ ಆಗಿರುವಂಥ ಕ್ಯಾರೆಕ್ಟರ್ ಇದು. ಆಮೇಲೆ ಇವನಿಗೆ, ಸಾರ್ಥಕ್ಗೆ ನೆಮ್ಮದಿ ತುಂಬ ಇಂಪಾರ್ಟೆಂಟ್. ನೆಮ್ಮದಿ ಇರಬೇಕು, ಪ್ರೀತಿ ಇರಬೇಕು. ಆಮೇಲೆ ನನ್ನ ಸುತ್ತಮುತ್ತ ಇರೋ ಎಲ್ಲ ಜನರು ಖುಷಿಯಾಗಿರಬೇಕು, ಆರಾಮಾಗಿರ್ಬೇಕು ಅನ್ನೋ ಕ್ಯಾರೆಕ್ಟರ್ ಇವನು. ಇವನಿಗೆ ಪ್ರಪಂಚ ಅಂದರೆ ತಾಯಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದಾನೆ. ಅದೇ ತಾಯಿ ಥರನೇ ಅವನು ಹೆಂಡ್ತಿನ ಪ್ರೀತಿಸ್ತಾನೆ, ತುಂಬ ಪ್ರೀತಿಸ್ತಾನೆ. ಬಟ್ ಹೆಂಡ್ತಿಗೆ ಅದೇನಾಗಿದೆ ಗೊತ್ತಿಲ್ಲ, ಹೆಂಡ್ತಿಗೆ ಸಡನ್ನಾಗಿ ಡಿವೋರ್ಸ್ ಬೇಕು. ಈಗ ಒಂದು ಸಿಚುವೇಶನ್ ಹೇಗಿದೆ ಅಂದರೆ ಎಲ್ಲ ಕರೆಕ್ಟಾಗಿದೆಯಲ್ಲ, ಡಿವೋರ್ಸ್ ಏನಕ್ಕೆ ಸಡನ್ನಾಗಿ? ಅದು ಆ್ಯಸ್ ಆಫ್ ನಾವು ಆಗಿರೋ ಕತೆ. ಇನ್ನು ಮುಂದೆ ನೀವು ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಕೋಟಿ ಸಿನಿಮಾ ಆಗಿರಬಹುದು, ಲಕ್ಷಣ ಸೀರಿಯಲ್ ಆಗಿರ್ಬೋದು, ಹೀಗೆ ಕನ್ನಡದಲ್ಲಿ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದೀರಾ, ಮನೆ ಮಗ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ಸೀರಿಯಲ್ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಅಂತ ಹೇಳಿ. ಆ, ಇದು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂದರೆ ನೀವೆಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀರ ನನಗೆ. ಇದು ನನ್ನ ಥ್ರೂ ನಿಮ್ಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ, ನನ್ನಿಂದ ನೀವು ನಗಲಿ. ಯಾಕಂದ್ರೆ ಈ ಸೀರಿಯಲಲ್ಲಿ ಸಿಚುವೇಶ್ನಲ್ ಕಾಮಿಡಿ ತುಂಬ ಇದೆ. ಅಂದರೆ ಸಾರ್ಥಕ್ ಅನ್ನೋ ಕ್ಯಾರೆಕ್ಟರ್ ಯಾವುದೇ ಸಿಚುವೇಶನ್ಗೆ ಹೋಗ್ತಾ ಅಂದರೆ ನೀವು ಅವ್ನು ನೋಡಿ ಪಾಪ ಅಯ್ಯೋ ಹಿಂಗಾಗೋಯ್ತಲ್ಲ, ಅದು ನಗು ಬರೋ ಅಂಥ ಸಿಚುವೇಶನು ಇದೆ. ಸೊ ನೀವು ಅಷ್ಟು ಪ್ರೀತಿ ಕೊಟ್ಮೇಲೆ ನಾನು ನಿಮ್ಗೆ ಏನು ಕೊಡಬೇಕು? ಎಂಟರ್ಟೈನ್ಮೆಂಟ್ ಕೊಡಬೇಕು. ಆದಷ್ಟು ಟ್ರೈ ಮಾಡಿ ನಾನು ನಿಮಗೆ ನಗಿಸೋದಕ್ಕೆ, ಮನರಂಜಿಸೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ಐ ಜಸ್ಟ್ ಹೋಪ್ ಐ ಎಂಟರ್ಟೈನ್ ಯು ಆಲ್. ಆ್ಯಂಡ್ ಇಲ್ಲಿ ಸಾರ್ಥಕ್ ಅವರೇ, ನಿಮ್ಮ ರಿಯಲ್ ಹೆಸರು ಅಭಿಷೇಕ್. ಮತ್ತೊಮ್ಮೆ ಈಗ ಮತ್ತೆ ಹೇಗೇನು 9ವರೆಗೆ ನೀವು ಕಾಣಿಸ್ಕೊಳ್ತಿದ್ದೀರಾ ಪ್ರತಿ ರಾತ್ರಿ ಸೋಮವಾರದಿಂದ. ನಿಮ್ಮ ಪರಿಚಯ ಬಗ್ಗೆ ಹೇಳಿದೆ, ನೀವು ಎಲ್ಲಿಯವರು, ಏನು ಎತ್ತ, ನಿಮ್ಮ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಅಂತ. ನನ್ನ ಹೆಸರು ಅಭಿಷೇಕ್ ಶ್ರೀಕಾಂತ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಒಂದು ಕನಸು ಕತ್ಕೊಂಡು ಆ್ಯಕ್ಟರ್ ಆಗಬೇಕು ಅಂತ ಬಂದಿದ್ದು ಹುಡುಗ. ಎಲ್ಲಿ ಏನು ಅಂತ ಗೊತ್ತಿಲ್ಲ, ಹೇಗಾಗಬೇಕು ಅಂತ ಇದ್ದಿದ್ದು ಬರೀ ಒಂದು ಕನಸು ಅಷ್ಟೇ. ಆ ಕನಸು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಆಮೇಲೆ ನೀವು ಯಾರೇ, ನಾನೇನು ಒಂದು ಹೇಳಬೇಕಂದ್ರೆ, ನೀವು ಯಾರೇ ಕನಸು ಕಾಣ್ತಿದ್ದೀರಲ್ಲ ಏನಾದ್ರು ಆಗಬೇಕು ಅಂತ, ಅದು ಹಾಗೇ ಆಗ್ತೀರಾ. ಯಾವತ್ತೂ ಬಿಟ್ಕೊಡ್ಬಿಡಿ ಅಷ್ಟೇ. ಕನಸು ಕಾಣಿ, ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಫೈನಲಿ ನಾನು ಬರ್ತಾ ಇದ್ದೀನಿ 9ವರೆಗೆ. ಇನ್ನು ಪ್ರತಿದಿನ ಮಿಸ್ ಮಾಡದೆ ನೋಡಿ ವಧು ಸೀರಿಯಲ್ನ ಅಂತ ಹೇಳೋದಾದ್ರೆ, ಎಲ್ಲರೂ ಕೂಡ ಪ್ರೀತಿಯಿಂದ ಈಗಲೇ ಕರೆಯೋದಾದ್ರೆ ನಿಮ್ಮ ಕರೆಯೋಲ ಹೇಗಿರುತ್ತೆ? ನೀವೆಲ್ಲರೂ ಕಷ್ಟಪಟ್ಟು ನೀವೆಲ್ಲರೂ ಕಷ್ಟಪಟ್ಟು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಮನೆಗೆ ಊಟ ಹಾಕ್ಕೊಂಡು ಕೂತ್ಕೋತೀರಾ. ನಿಮ್ಗೇನು ಬೇಕು? ಸ್ವಲ್ಪ ಎಂಟರ್ಟೈನ್ಮೆಂಟು, ಸ್ವಲ್ಪ ಲೈಟ್ ಹಾರ್ಟೆಡ್ ಕಾಮಿಡಿ ಆಗಿರಲಿ, ನಕ್ಬಿಟ್ಟು ಖುಷಿಯಾಗಿ ಮಲ್ಕೊಳ್ಳೋಣ ಅಂತ ನಾವು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಹಾಫ್ ಆನ್ ಅವರ್ ಆಫ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸಮಥಿಂಗ್ ಜಾಯ್ ಥರ ಟ್ರೈ ಮಾಡ್ತಾಯಿದ್ದೀವಿ. ನೀವು ಅದನ್ನು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮದು ಹೆಕ್ಟಿಕ್ ಡೇಯಲ್ಲಿ ನಂಗೆ ಒಂದು ಹಾಫ್ ಆನ್ ಅವರ್ ಕೊಡ್ತೀರಾ ಅಂತಂದರೆ ನಾನು ನಿಮಗೆ ಜಸ್ಟಿಸ್ ಮಾಡಬೇಕು. ಅದ್ರ ಬಗ್ಗೆ ನಾನು ನಿಮಗೆ ಖುಷಿ ಕೊಡಿಸ್ಬೇಕು. ಅದನ್ನು ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ನಮ್ಮ ಸೀರಿಯಲ್ ನೋಡಿ.
ಎಸ್, ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅಲಿಯಾಸ್ ಸಾರ್ಥಕ್ ಅವರೇ. ಆಲ್ ದಿ ಬೆಸ್ಟ್. ಮುಂದೆ ಕೂಡ ಈ ಒಂದು ಸೀರಿಯಲ್ ಮೂಲಕ ನಿಮ್ಮ ಏನು ಜರ್ನಿ ಇದೆ ಅದು ತುಂಬ ಶುಭವಾಗಿರಲಿ, ಸುಖಕರವಾಗಿರಲಿ, ಇನ್ನಷ್ಟು ಜನಪ್ರಿಯತೆ ಇದೆ ನಿಮಗೆ ಸಿಗಲಿ, ಒಳ್ಳೆ ಅವಕಾಶಗಳು ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಅಭಿಷೇಕ್ ಅಲಿಯಾಸ್ ಸಾರ್ಥಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧಾ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.